ನಿಮ್ಮ ಮನೆಯಲ್ಲಿ ಏನಾದರೂ ಹಲಸಿನ ಹಣ್ಣು ತಗೊಬಂದ್ರೆ ಅದರಲ್ಲಿರೋವಂಥ ಸೀಡ್ಸನ್ನು ಎಸ್ಯಕ್ಕೆ ಹೋಗಬೇಡಿ. ಒಂದ್ಸಲ ಈ ರೀತಿ ಚಟ್ನಿ ಪುಡಿನ ಟ್ರೈ ಮಾಡಿ. ಡೆಫಿನೆಟ್ಲಿ ನೀವು ತುಂಬಾನೇ ಇಷ್ಟಪಡ್ತೀರಾ. ಬನ್ನಿ ಹೇಗೆ ಮಾಡೋದು ಹಲಸಿನ ಬೀಜದ ಚಟ್ನಿ ಪುಡಿನ ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಹಲಸಿನ ಬೀಜನ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು, ಆದಷ್ಟು ಲೋ ಫ್ಲೇಮಲ್ಲಿ. ನಾನಿಲ್ಲಿ ಇಡೀ ಹಲಸಿನ ಬೀಜ ಹಾಕಿದ್ದೀನಲ್ವಾ, ಸೊ ನೀವು ಅದನ್ನ ಜಜ್ಜಿ ಸ್ವಲ್ಪ ಅರ್ಧ ಭಾಗ ಮಾಡ್ಕೊಂಡು ಹಾಕೊಳ್ಳಿ. ಅವಾಗ ನೀಟಾಗಿ ಬೇಗ ರೋಸ್ಟ್ ಆಗುತ್ತೆ. ಇದನ್ನ ಒಂದು 15ರಿಂದ 20 ನಿಮಿಷ ಆಗುತ್ತೆ. ಲೋ ಫ್ಲೇಮಲ್ಲೇನೆ ನೀವು ರೋಸ್ಟ್ ಮಾಡಬೇಕಾಗತ್ತೆ. ಒಂದ್ಸಲ ರೋಸ್ಟ್ ಆದ್ಮೇಲೆ ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ಹಾಗೆ ಅದೇ ಬಾಣಲಿಗೆ ನಾನಿಲ್ಲಿ 1/4 ಕಪ್ಪಷ್ಟು ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ರೋಸ್ಟ್ ಆದ್ಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಹಾಗೆ 1/4 ಕಪ್ಪಷ್ಟು ಕರ್ಬೇವಿನ ಸೊಪ್ಪು. ಈ ಹಲಸಿನ ಬೀಜ ಏನಿದೆ ಇದರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ, ಹಾಗೆ ಮೆಗ್ನೀಷಿಯಂ ಇರುತ್ತೆ, ಐರನ್ ಇರುತ್ತೆ. ನಿಮ್ಮ ಬೋನ್ ಹೆಲ್ತಿಗೂ ತುಂಬಾನೇ ಒಳ್ಳೇದು. ಫೈಬರ್ ಕೂಡ ಜಾಸ್ತಿ ಇರೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆನ ತಗೊಂಡಿದ್ದೀನಿ. ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳೋಣ. ಈ ಹಲಸಿನ ಬೀಜ ಏನಿದೆ ಇದರಲ್ಲಿ ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನ ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಪ್ಪ ಅಥವಾ ಮೊಸರು ಹಾಕೊಂಡು ತಿಂದ್ರಂತೂ ಸೂಪರ್ ಆಗಿರುತ್ತೆ. 1 ಹಿಡಿಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಹಾಗೆ ಇದಕ್ಕೆ ಒಣ ಕೊಬ್ಬರಿನ ಒಂದು ಅರ್ಧ ಕಪ್ಪಷ್ಟು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ತುರಿದಾಕೊಂಡ್ರೆ ಬೇಗ ರೋಸ್ಟ್ ಆಗಿಬಿಡತ್ತೆ. ಈಗ ಇದನ್ನು ಕೂಡ ಲೋ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಒಂದು ಬೌಲ್ಗೆ. ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ. ನಾನಿಲ್ಲಿ ಮೆಣಸಿನ್ಕಾಯಿನ ನೀವು ಯಾವ್ದಾದ್ರು ತಗೊಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಖಾರ ಇರೋ ಅಂಥದ್ದೇ ಮೆಣಸಿನ್ಕಾಯಿ. ಅದನ್ನು ಕೂಡ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಳ್ಳು, ಇದನ್ನು ರೋಸ್ಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಈಗ ಇದೆಲ್ಲನೂ ಕೂಡ ರೋಸ್ಟ್ ಆಗಿದೆ. ಈಗ ನಾನು ಹಲಸಿನ ಬೀಜ ಏನು ರೋಸ್ಟ್ ಮಾಡಿದ್ದೆ ತಣ್ಣಗಾದ್ಮೇಲೆ ನಾನು ಒಂದೊಂದೇ ಹಲಸಿನ ಬೀಜನ ಕುಟ್ಟಿ 2 ಭಾಗ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಮಿಕ್ಸಿ ಜಾರಿಗೆ ಹಾಕಿದ್ರೆ ನೀವು ಇಡೀ ಹಲಸಿನ ಬೀಜನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ರೆ ಅದು ಕಂಪ್ಲೀಟ್ ಆಗಿ ಮಿಕ್ಸಿ ಹಾಳಾಗುತ್ತೆ. ಅದಕ್ಕೋಸ್ಕರ ಮೊದಲಿಗೆನೆ ನೀವು ಹಲಸಿನ ಬೀಜನ ಜಜ್ಜಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ಅವಾಗ ತುಂಬಾ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಮೊದಲಿಗೆ ಫಸ್ಟ್ ಹಲಸಿನ ಬೀಜ ಏನಿದೆ ರೋಸ್ಟ್ ಮಾಡಿರೋವಂಥದ್ದು ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ಒಂದ್ಸಲ ಇದು ಪೌಡರ್ ಆದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ಹುರಿದಿಟ್ಟಿದ್ವಲ್ಲ ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಕಡಲೆ ಬೀಜ ಎಲ್ಲ, ಅದನ್ನು ಕೂಡ ಇದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಹಾಗೆ ಸ್ವಲ್ಪ ಅರಶಿನ ಪುಡಿನ ಹಾಕಿ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿನ ಹಾಕಿ ಪೌಡರ್ ಮಾಡ್ಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಈ ಚಟ್ನಿ ಪುಡಿನ ನೀವು ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ತುಪ್ಪ ಅಥವಾ ಮೊಸರು ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಲೆನಾಡು ಸೈಡಲ್ಲಿ ಈ ಹಲಸಿನ ಬೀಜನ ಸೊಪ್ಪು ಸಾಂಬಾರಿಗೆ, ಆಲ್ಮೋಸ್ಟ್ ಸಾಂಬಾರ್ಗಳಿಗೆ ಹಾಕ್ತೀವಿ. ಅದು ಕೂಡ ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ಚಟ್ನಿ ಪುಡಿ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮ್ಮ ಫ್ಯಾಮಿಲಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ.